ತಂದೈತೆ ಮತ್ತೆ ನೋಡಿದರೆ ಖಂಡಿತ ಮತ್ತು ಜಗತ್ತಿನ ಭೋಗಪೂರ್ವಗಳಿಗೆ ಮೋಹಿತರಾಗ್ತಾರೆ ಅಂದ್ರೆ ಅವ್ರು ಬಲ್ಲವರಲ್ಲ. ಬಲ್ಲವರಾಗೋದು ಭಾಳ ಕಠಿಣ ಐತಿ. ಅವ್ರಿಗೆ ಹೇಳಿದಂಗೆ ಬಲ್ಲವರಾಗೋದು, ನಾವು ತಿಳಿದೇವು ಅಂತೇಳಿ ಅಡ್ಡಾಡೋದು ಬೇರೆ, ತಿಳಿದ್ರೂ ಆಗೋದಿಲ್ಲ. ಹಂಗೆ ಉಳಿಬೇಕು, ಭಾವನ ಉಳಿಬೇಕು, ಸದಾ ಭಾವನ ಉಳಿಬೇಕು. ಸಂಸಾರ ವ್ಯಾಮೋಹ, ಜಗದ ವಿಷಯಾದಿಗಳ ಮೇಲೆ ವ್ಯಾಮೋಹ ಸುತ್ತು ಉಳಿದಿರಬಾರ್ದು. ನಮಗಿನ್ನ ಅಡಿಗೆ ಇದ್ರ ಮೇಲೆ ಮೋಹ ಹುಡ್ತತಿ. ಮತ್ತು ಈ ಸತ್ಶ್ರವಣ ಮಾಡಿದ್ರು ಸುದ್ದಕ್ಕೆ ಇಲ್ಲಿದ್ದ ಒಂಥರ ಬೇರೆ, ಮತ್ತು ಅಲ್ಲಿ ಹೋಗ್ತೀವಿ ಒಂಥರ ಬೇರೆ, ಈ ಸಂಘದಾಗಿದ್ದ ಒಂಥರ ಬೇರೆ, ಹೊರಗೆ ಹೋಗ್ತೀವಿ ಒಂಥರ ಬೇರೆ ಭಾವ ಬದಲೇ ಆಗ್ತದೆ. ಯಾಕಂದರೆ ನಾವು ಬರೀ ತಿಳಿದೇವು ಅಷ್ಟೇ, ತಿಳಿದು ಬಿಟ್ಟಿಲ್ಲಲ್ಲ ಅದ್ರ ಮೇಲೆ. ಎಲ್ಲರೂ ಹೇಳ್ತಾರೆ, ಕೇಳ್ತಾರೆ, ಕೇಳಿ ಮತ್ತು ನಾವು ಹೇಳಾಕ್ತಿರ್ತೇವೆ, ಕೇಳಾಕ್ತಿರ್ತೇವೆ. ಆದರೆ ಹಂಗೆ ಉಳಿದಿಲ್ಲಲ್ಲ. ಯಾವಾಗ ಹಂಗೆ ಉಳಿತೇವು ಆಗ ಬಲ್ಲವ್ರಾಗ್ತೀವಿ. ಅದಕ್ಕೆ ಕಂಡು ಮತ್ತು ಕೇಳಿ ತಿಳಿದು, ಕಂಡು ಕೇಳಿ ತಿಳಿದು ಸ್ವಂತ ಅನುಭವ ನೋಡೋದು, ಸುತ್ತಮುತ್ತಲವ್ರು ಹೇಳೋದು ಕೇಳೋದು, ಮತ್ತು ಇದ್ರಿಗೆ ಕಾಣೋದು. ಹಿಂದಿನವ್ರ ಕಥೆಗಳನ್ನೆಲ್ಲ ಕೇಳಿಲ್ಲ, ಈಗ ನೀನು ಎದುರಿಗೆ ನೋಡ್ತಿಲ್ಲ, ನಿನಗೂ ತಿಳಿಯತ್ತಿಲ್ಲ. ಅದಕ್ಕೆ ಕಂಡು ಕೇಳಿ ಮತ್ತು ತಿಳಿದು ಇದನ್ನೆಲ್ಲ ಮಾಡಿ ಮತ್ತೆ ಮೋಹ ಮಾಡ್ತೀವಿ. ಅಂದ್ರೆ ಅದಕ್ಕೆ ಇಷ್ಟೊಂದೆಲ್ಲ ಕಥೆಗಳನ್ನ ಹೇಳಿದ್ರು ಅವರು. ನಳನಿಂದ ಹಿಡ್ಕೊಂಡು ಎಲ್ಲರ ಕಥೆಗಳನ್ನ ಹೇಳಿದರು. ಕಥೆಗಳನ್ನ ಕೇಳಿ ವೇದ ಉಪನಿಷತ್ತುಗಳಲ್ಲಿ ಉಪಕಥೆಗಳು ಸಾಕಷ್ಟು ಬರ್ತಾವೆ. ಆ ಕಥೆಗಳನ್ನು ಮಹಾಭಾರತದ ಉಪಕಥೆಗಳು ಬರ್ತಾವೆ, ರಾಮಾಯಣದ ಉಪಕಥೆಗಳು ಬರ್ತಾವೆ, ವೇದ ಉಪನಿಷತ್ತುಗಳಲ್ಲಿ ಉಪಕಥೆಗಳು ಬರ್ತಾವೆ. ಆ ಎಲ್ಲ ಕಥೆಗಳನ್ನು ಕೇಳಿ ಮತ್ತು ನಿನ್ನೆ ಕಣ್ಣಿಗೆ ನೋಡ್ತೀವಿ. ಜಗತ್ತಿನೊಳಗೆ ಯಾರ್ಯಾರು ಹೆಂಗೆ ಬಾಳಿ ಎದಕ್ಕೆ ಬಡ್ದಾಡ್ತಾರೆ ನಿನ್ನೆದುರಿಗೆ, ಎದಕ್ಕಾಗಿ ಜೀವ ಕೊಡಕತ್ತಾವ ಜೀವಗಳಲ್ಲಿ ನೋಡ್ತೀನಿ ನಿನ್ನೆದುರಿಗೆ. ಅದಕ್ಕೆ ಅವರು ಆ ದೀಪಕ್ಕೆ ಬಂದು ಬೀಳ್ತಕ್ಕಂಥ ಹುಡುಗ ಉದಾಹರಣೆ ಕೊಟ್ಟರೆ ಕಡೆಯಿತು. ಇದೆಲ್ಲ ಸುಟ್ಕೊಂಡು ಸಾಹಿತ್ಯತೆ ಅಂತೇಳಿ ಸುಟ್ತತಿ, ಮತ್ತು ಹೊಳ್ಳಿ ಮತ್ತೆ ಮುಂದೆ ಅತ್ತ ಅಲ್ಲೇ ಬೀಳ್ತತ್ತಲ್ಲ. ಪ್ರಾಣ ಹೋಗುವವರೆಗಿನ ಆ ಮೋಹದ ಬೆಲೆ ಒಳಗೆ ಬಿದ್ದುಕೊಂಡು ಅಲ್ಲೇ ಸುಟ್ಕೊಂಡು ಎಷ್ಟು ಸಲ ಸುಟ್ಟು ಮತ್ತೆ ಬಿಡೋದಿಲ್ಲ. ಹಂಗಾದಾಗ ಬಲ್ಲವ್ರು ಹೆಂಗಾಗ ಸಾಧ್ಯ ಐತಿ? ಈ ಸಂಸಾರದೊಳಗೆ ನಿಂತ ಮೇಲೆ ಸುಖ ದುಃಖದ ಭಾವಗಳು ಬರ್ತಾವೆ ಹೋಗ್ತಾವೆ. ಸಮ ಎಂದೂ ಇಲ್ಲೇ ಇದು. ಸಂಸಾರ ಎಂದರೆ ಸಮ ಐತಿ ಅನ್ನೋದು ಎಂದೆಂದೂ ಸಮ ಇಲ್ಲಿದೆ. ಪ್ರತಿ ಕ್ಷಣ ಬದಲಾವಣೆ ಆಗ್ತದೆ. ನೀನಿದ್ದಂಗೆ ಇವತ್ತಿಲ್ಲ, ಹೋದ ವರ್ಷ ಇದ್ದಂಗೆ ಈ ವರ್ಷ ಇಲ್ಲ, ಈ ವರ್ಷ ಇದ್ದಂಗೆ ಮುಂದಿನ ವರ್ಷ ಇರೋದಿಲ್ಲ. ನೀನಿದ್ದಂಗೆ ಇವತ್ತಿಲ್ಲ, ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಪ್ರತಿ ಕ್ಷಣ ಬದಲಾವಣೆ ಆಗತಕ್ಕಂಥ ಜಗತ್ತು, ಶರೀರ, ಪಂಚವಾಯುಭೂತಾದಿಗಳು, ಇದು ಏರುಪೇರು ಆಗುವಂಥದ್ದು. ಅದಕ್ಕೆ ಇದನ್ನ ಮತ್ತು ಇಷ್ಟೆಲ್ಲ ಕೇಳಿ ತಿಳ್ಕೊಂಡು ನೋಡಿ ಮತ್ತೆ ಇದ್ರ ಮೇಲೆ ಮೂವಟ್ಟಿ ಅಂದ್ರೆ ತಿಳಿದಿಲ್ಲ ಅಂತ ಅರ್ಥ. ಬಲ್ಲವರಾದರೆ ಬಿಟ್ಟು ಬಿಡ್ತಾರೆ. ಒಂದು ಕೇಳಿದ ಮೇಲೆ, ಕಂಡ ಮೇಲೆ, ಒಂದು ತಿಳಿದ ಮೇಲೆ ಬಿಟ್ಟು ಬಿಡ್ತಾರೆ. ತೊರೆದಲ್ಲಿ ಮತ್ತು ಮನಸ್ಸು ಎರಗದೆ ಇರೋದು ಚಂದ, ಹೌದಲ್ಲ? ಏನು ತೊರೆದಿಲ್ಲ ಅದ್ರೊಳಗೆ ಮತ್ತೆ ಮನಸ್ಸು ಎರಗಬಾರದು, ಮತ್ತು ಹೊಳೆ ಮನಸ್ಸು ಹೋಗಬಾರದು. ಯಾವಾಗ ಹೋಗಲಾಗತ್ತೆ ಮನಸ್ಸು, ಅದರಲ್ಲಿ ದೋಷ ದರ್ಶನ ಆಗಿ ಅದು ಗಟ್ಟಿ ಆದಾಗ ನಿಮ್ಮ ಸಂಸಾರ ಇದು ಸಾಕು ಅನಿಸಿಲ್ಲ ಅಂದರೆ ರಗಡ್ಸಲ ಸಾಕು ಅನಿಸುತ್ತದೆ.
ಬಾಳೆ ಸಾಕು ಅನಿಸಿಲ್ಲ, ಸಂಸಾರ ಸಾಕು ಅನಿಸಿಲ್ಲ, ಇದರ ವ್ಯವಹಾರಗಳೆಲ್ಲ ಸಾಕು ಅನಿಸಿಲ್ಲ, ರಗಡ ಸಲ ಸಾಕು ಅನಿಸಿ ಸಾಕು ಅನಿಸಿದ್ರು ಮತ್ತೆ ಅದು ಒಳಗಿನ ಮೋಹ ಹೋಗಿಲ್ಲ. ಯಾಕಂದ್ರೆ ನಾವು ಅದನ್ನು ಚಿಂತನೆ ಮಾಡಿಲ್ಲ, ಅದರ ಬಗ್ಗೆ ವಿಚಾರ ಇಲ್ಲ. ಅದರ ಬಗ್ಗೆ ಯಾವಾಗ ನಮ್ಮ ಅಂತರಂಗದಲ್ಲಿ ಚಿಂತನೆ ನಡೀತೈತಿ ಅವಾಗ ಈ ದೋಷ ದರ್ಶನ ಆಗಿದ್ದು ಖಾತ್ರಿ ಮಾಡ್ಕೊಂಡು ಗಟ್ಟಿ ಆಕೈತಿ. ಆವಾಗ ಮತ್ತೊಮ್ಮೆ ಮನಸ್ಸು ಆ ಕಡೆ ಇಳಿದಿಲ್ಲ. ಅದಕ್ಕೆ ಸತತ ಚಿಂತನೆ ಭಾಳ ಬೇಕಾಗ್ತದೆ. ಈ ಕಂಡು ಕೇಳಿ ನೋಡಿ ಹಂಗೆ ತಿಳಿದು ಹಂಗೆ ಬಿಟ್ಟು ಅಂದ್ರೆ ಅದು ಸತತ ಚಿಂತನೆ ಮಾಡ್ಕೊತ ಇದ್ದಾಗ ಅದು ಗಾಢ ಆಕೈತಿ, ಗಟ್ಟಿ ಆಕೈತಿ. ಹೆಂಗೆ ಹಾಲು ಹೆಂಗೆ ಹೆಚ್ಚಿಗೆ ಕಾಸ್ಕೊಂತ ಹೋಗ್ತೀವಿ, ಹೆಂಗೆ ಗಟ್ಟಿ ಚಿನಿ ಪದಾರ್ಥ ಆಡ್ತೀವಿ, ಹಂಗೆ ಇದನ್ನು ಪುನಃ ಗಾಢ ಮಾಡ್ಕೊಂತ ಹೋದಾಗ ಆ ವಿವೇಕ ನೀನು ಒಳಗೆ ಬೆಳ್ಕೊಂತ ಹೋಗ್ತೈತಿ, ಗಟ್ಟಿ ಹಾಕೊಂತ ಹೋಗ್ತೈತಿ. ಆವಾಗ ನಿನಗೆ ಇದ್ರ ಒಳಗಿನ ಜಗತ್ತಿನೊಳಗೆ ದೋಷ ದರ್ಶನ ಕಂಡಿದ್ದು ಅದು ಸ್ಥಿರವಾಗಿ ಉಳಿತೈತಿ. ನೀನು ಇಲ್ಲಾಂದ್ರೆ ಈ ಸಂಸಾರದ ಮಾಯ ಮತ್ತೆ ಮರಿಸಿ ಬಿಡ್ತೈತಿ. ನೀನು ಇದರ ಚಿಂತನೆ ಹೆಚ್ಚಿಗೆ ಮಾಡ್ತೀವಿ, ಅದರ ಆ ಸತ್ಯದ ಕುರಿತು ಚಿಂತನೆ ಕಡಿಮೆ ಆಗ್ತೈತಿ. ಈ ವ್ಯವಹಾರದ ಕುರಿತು, ಈ ಸಂಸಾರದ ಕುರಿತು, ಈ ಜಗತ್ತಿನ ಕುರಿತು, ವಿಷಯಗಳ ಕುರಿತು ಚಿಂತನೆ ಹೆಚ್ಚಿಗೆ ಆಗ್ತದೆ. ಈ ಹೆಚ್ಚಿಗೆ ಚಿಂತನೆ ಇದರೊಳಗೆ ಮುಗುವುದರಿಂದ ಅದ ಗಟ್ಟಿ ಆಗಿಬಿಡ್ತೈತಿ. ಅದಕ್ಕೆ ಮನಸ್ಸು ಚಂಚಲ ವೃತ್ತಿಯಿಂದ ವಿಷಯಾದಿಗಳ ಮೇಲಿನ ಮೋಹದಿಂದ ನಿವೃತ್ತ ಆಗುವುದೇ ಇಲ್ಲ. ಅದಕ್ಕೆ ಕಂಡು ಕೇಳಿ ಮತ್ತೆ ನೀನು ಇದನ್ನು ಮೋಹ ಮಾಡ್ತೀವಿ ಅಂದ್ರೆ ನೀನು ಬಲ್ಲವಲ್ಲಪ್ಪ. ಬಲ್ಲವರಾಗಬೇಕು ನಾವು ಈ ಜನ್ಮದಾಗ ಆಗ್ಬೇಕು. ಕಂಡಿದ್ದನ್ನು, ಕೇಳಿದ್ದನ್ನು, ತಿಳಿದಿದ್ದನ್ನು ಯಥಾವತ್ತಾಗಿ ತಿಳ್ಕೊಂಡು ಅದನ್ನು ಪುನಃ ನೆನಪು ಮಾಡ್ಕೋಬೇಕು. ಮತ್ತು ಅವ್ರಿಗೇನು ಇವನ್ನೆಲ್ಲ ಕಥೆ ಹೇಳ್ಯಾರಲ್ಲ ತಿಳ್ಕೊಳ್ಳೋಂತನೇ ಹೇಳ್ಯಾರಿಲ್ಲ. ನೀವು ವೇದ ಉಪನಿಷತ್ತುಗಳಲ್ಲಿ ಕಥೆ ಉಪಕಥೆಗಳು ಬರ್ತಾವಲ್ಲ, ಅದರ ಅನುಭವವನ್ನು ತಿಳ್ಕೊಳ್ಳಿ. ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಅದರ ಬರ್ತಕ್ಕಂಥ ಉಪಕಥೆಗಳಾಗಲಿ, ವೇದ ಉಪನಿಷತ್ತುಗಳಲ್ಲಿ ಎಲ್ಲ ತತ್ವ ಸಿದ್ಧಾಂತಕ್ಕೂ ಒಂದೊಂದು ಕಥೆಗಳನ್ನು ಹೇಳಿ ಇಟ್ಕೊಂಡು ಹೋಗ್ಯಾರ. ಆ ಕಥೆಗಳಾಗಲಿ ಅದರ ಅರ್ಥವನ್ನು ನಾವು ತಿಳ್ಕೊಳ್ಳಿಲ್ಲ, ಅದನ್ನು ವಿಚಾರ ಮಾಡಲಿಲ್ಲ, ಅದನ್ನು ಚಿಂತನೆಯನ್ನು ಮಾಡಲಿಲ್ಲ ಅಂದರೆ ಅದು ಗಟ್ಟಿ ಉಳಿದೇ ಇಲ್ಲ ನಮ್ಮ ಹತ್ರ. ಅದಕ್ಕೆ ಈ ಎಲ್ಲ ಜಗತ್ತಿನ ವ್ಯವಹಾರಗಳನ್ನು ನೀನು ಸುಳ್ಳು ಅಂತ ತಿಳಿದು ಬಿಡುವವರೆಗೂ ಆ ಚಿಂತನೆ ನಡೀತಾನೆ ಇರಬೇಕು. ಮತ್ತು ಇದರೊಳಗೆ ವಿಷಯಗಳಲ್ಲಿ ಮೋಹ ಹುಟ್ಟುವುದು ನಾಶ ಆಗಬೇಕು. ಮೋಹ ಮತ್ತು ಹುಟ್ಟಿರಬಾರ್ದು, ಅಲ್ಲಿವರೆಗೆ ಚಿಂತನೆ ಬೇಕಾಗ್ತದೆ. ಒಮ್ಮೆ ಮೋಹ ನಾಶ ಆಯ್ತು ಅಂದ್ರೆ ಮತ್ತೆ ಅಲ್ಲಿ ಚಿಂತನೆ ಮಾಡೋ ಅವಶ್ಯಕತೆ ಉಳಿಯೋದು. ಅದಕ್ಕೆ ಅಲ್ಲಿವರೆಗೆ ಸತತ ಚಿಂತನೆ ಮಾಡೋದು. ಶ್ರವಣ ಸತ್ಸಂಗ ಎಷ್ಟು ಮಾಡಿದ್ರು ಕಡಿಮೆನ. ಯಾಕಂದ್ರೆ ಈ ಮಾಯೆ ಅಷ್ಟು ಗಾಢವಾಗೈತಿ ನಮ್ಗೆ ಅಜ್ಞಾನ. ಅದನ್ನು ಕಳ್ಕೋಬೇಕಂದ್ರೆ ಸತತ ಚಿಂತನೆ, ಜಾಗ್ರಾವಸ್ಥೆಯೊಳಗೆ ಸತತ ಅದ ಚಿಂತನೆ ಮುಗಿದ್ರೆ ಸ್ವಪ್ನಾವಸ್ಥೆಯೊಳಗೂ ಅದ ಬರಬೇಕು. ಅದ ಚಿಂತನೆ ಮಂತನೆ ನಡೀಬೇಕು. ಆ ಚಿಂತನೆ ಸತತ ನಡೆದಾಗ ನಿನ್ನ ಅಂತಃಕರಣದಲ್ಲಿದ್ದಂಥ ವಾಸನ ಹೋಗ್ತದೆ. ಆ ವಾಸನ ಹೋಗಲಾರದ ಬಲವಾಗ ಸಾಧ್ಯನೇ ಇಲ್ಲ. ಮನಸ್ಸು ಎಳೆದು ಬಿಡ್ತದೆ. ಮತ್ತೆ ವಿಷಯಾದಿಗಳ ಸಂಘ, ವಿಷಯಗಳ ಚಿಂತನೆ ಇದು ಅನುಕೂಲ ಆದಾಗ ಮತ್ತೆ ಮನಸ್ಸು ಆ ಕಡೆ ಎಳೆದು ಬಿಡ್ತದೆ. ಅದು ಅನುಕೂಲ ಪ್ರತಿಕೂಲ ನಿರ್ಧರಿಸಿ ನಮ್ದು ಮನಸ್ಸು ಎಳೆದು ಹಿಂಸರಿದಲ್ಲ. ದ್ರಾಕ್ಷಿ ಸಿಗಲಿಲ್ಲ ಅಂತ ಹುಳಿ ಅನ್ನೋದಲ್ಲ. ಎಲ್ಲ ಅನುಕೂಲ ಇದ್ದಾಗ, ಭೋಗ ಸಾಮರ್ಥ್ಯ ಇದ್ದಾಗ, ವಿಷಯಗಳ ಕಂಡಾಗ ವಿಷಯಗಳನ್ನು ತೊರೆದು ಮನಸ್ಸು ನಿಲ್ಲುವಂಥ ಸಾಮರ್ಥ್ಯ ಬರಬೇಕಂದ್ರೆ ಎಲ್ಲೋ ಇದನ್ನು ತೊರೆದು ಇದರಿಂದ ತೊರೆದು ಇದರಿಂದ ದೂರ ನಿಲ್ಲುವುದು ಕಠಿಣ ಆಗ್ತದೆ. ಇದ್ರೊಳಗೆ ಏನೈತಪ್ಪ ಅನ್ನೋ ಕಾನಾಟ ಏನೈತಿ ಜಗತ್ತಿನೊಳಗೆ, ನಾ ಇದ್ರೊಳಗೆ ಸುಖ ಹೊಂದಕ್ಕೆ ಏನು ಉಳಿದೈತಿ? ಇದ್ರೊಳಗೆ ಜಗತ್ತಿನೊಳಗೆ ಸುಖ ಅನ್ನೋದು ಎಲ್ಲೈತಿ? ಜಗತ್ತಿನೊಳಗೆ ಜಗತ್ತು ವಿಷಮನ ಐತಿ ಅನ್ನುವಂಥ ಸತ್ಯವನ್ನು ತಿಳಿದ ಮೇಲೆ ಇದ್ರೊಳಗೆ ಸುಖ ಹೊಂದಬೇಕು ಅನ್ನುವಂಥ ಪ್ರಯತ್ನ ಏನೈತಲ್ಲ ಅದು ನಿಂತು ಹೋಗಿಬಿಡ್ಬೇಕು. ಆದ್ರೆ ನಮಗೆ ಅದು ಯಾವಾಗ ತದ್ವಿರುದ್ಧ ಆಕತಿ, ಯಾವಾಗ ಅಹಿತ ಅನಿಸತಿ, ಯಾವಾಗ ಬಿಡ್ತೇವೆ ಮತ್ತು ಪುನಃ ಅದ್ರಾಗ ಪ್ರಯತ್ನ ಮಾಡ್ತೇವೆ.
ಪುನಃ ಮಾಡಿದ್ರಲ್ಲಿ ಮಾಡ್ತೇವೆ, ಹುಡುಕಿದ್ರೊಳಗೆ ಹುಡುಕ್ತೇವೆ, ಅದರೊಳಗೆ ಹುಡುಕಿ ಜೀವನ ಹಂಗೆ ಕಳಿತೇವೆ. ಇದಕ್ಕೆ ಸಂಸಾರದ ಮಾಯ ಅಂತಾರೆ. ಇರುತ್ತೆ ಎಲ್ಲರಿಗೂ ಗೊತ್ತೈತಿ ಸಂಸಾರ ಇದು ವಿಷಮನ ಆಗುವುದು ಒಂದು ದಿನ, ಸಮ ಆಗಕ್ಕೆ ಸಾಧ್ಯ ಇಲ್ಲ. ಇದು ಎಂದೂ ಸಮ ಆಗಲಾರದು. ಸಮ ಇರುವಂಥ ವಸ್ತು ಅಲ್ಲ ಇದು ವಿಷಮನ. ಸಂಸಾರ ಅಂದ್ರೆ ವಿಷಮ, ಇದು ಸಮ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಪಂಚವಾಯುಭೂತಗಳಿಂದ ಆದಂಥದ್ದು. ಪಂಚವಾಯುಭೂತಗಳು ಯಾವ ಕ್ಷಣದೊಳಗೂ ಸಮವಾಗಿ ಉಳಿದಿಲ್ಲ. ಅವು ಏರುಪೇರುಗಳು ಆಗ್ತಾನೆ ಇರ್ತಾವ. ಅದಕ್ಕೆ ಇದನ್ನು ನಂಬ್ಕೊಂಡು ಕುಂದ್ರಬೇಡ. ಈ ಸಂಸಾರವನ್ನು ನಂಬ್ಕೊಂಡು ಇದನ್ನು ಸಮ ಮಾಡಿ ಇದರೊಳಗೆ ಸಂತೃಪ್ತ ಆಗ್ತೇನೆ ನಾ ಅಂತಂದ್ರೆ ಸಾಧ್ಯನೇ ಇಲ್ಲ. ಭೋಗ ಮಾಡಿ ಸುಖಿ ಅಕ್ಕೇನೆ ಅಂದ್ರೆ ಎಷ್ಟು ಭೋಗ ಮಾಡಿದ್ರು ಸುಖಿ ಆಗ ಸಾಧ್ಯ ಇಲ್ಲ. ಭೋಗದಿಂದ ಸಂತೃಪ್ತರಾಗಿ ಸುಖಿಯಾದವ್ರು ಯಾರದಾರ ಜಗತ್ತಿನೊಳಗೆ? ಯಾರೂ ಇಲ್ಲ. ಭೋಗ ಮಾಡ್ಬೇಕಂದ್ರೆ ಇಚ್ಛಾ ಹೋಗುವುದಿಲ್ಲ, ಸುಖದ ಬಯಕೆ ಹೋಗುವುದಿಲ್ಲ. ಜನ್ಮಾಂತರ ಹಿಂಗೆ ಉಳ್ಕೊಂತ ಹೋಗ್ತಾವು. ಇದ ವಾಸನ. ಅದಕ್ಕೆ ಈ ವಾಸನಾದಿಂದ ಮುಕ್ತಿ ಹಾಡಬೇಕಾಯ್ತು ಅಂದ್ರೆ ಇದಕ್ಕೆ ಹಾಡಬೇಕಾದ್ರೆ ನೀವು ಬಲ್ಲವರಾಗೋದು. ಸತತ ಚಿಂತನೆ ಮಾಡೋದ್ರಿಂದ ನೀವು ಬಲ್ಲವರಾಗ ಸಾಧ್ಯ ಐತಿ. ಇದರಿಂದ ಹಿಂದೆ ಸರಿಯಾಗಿ ಸಾಧ್ಯ ಐತಿ. ಅದಕ್ಕೆ ವಿಶೇಷವಾದ ಪ್ರಯತ್ನ ಮಾಡ್ಕೋತ ಇದರಿಂದ ಯಾವಾಗ ನೀವು ಹಿಂದೆ ಸರಿತಿ ಅವಾಗ ಮನಸ್ಸು ನಿಶ್ಚಲ ಆಗ್ತದೆ. ಆಮೇಲೆ ಅದಕ್ಕೆ ಸತ್ಸಂಗ, ಸಚ್ಚಿಂತನೆ ಇದಕ್ಕಪ್ಪ ಅಂದ್ರೆ ವಿಷಯಾದಿಗಳ ಮೇಲೆ ಮೋಹವನ್ನು ಕಳ್ಕೊಂಡು ಸತತ ಸಚ್ಚಿಂತನೆಯನ್ನು ಮಾಡೋದು. ಯಾವಾಗ ನಾವು ಸಚ್ಚಿಂತನೆಯನ್ನು ಮಾಡ್ಕೋತ ಹೋಗ್ತೇವೆ ಆಗ ಮೋಹ ಆಗ್ತೈತಿ. ನಿಧಾನವಾಗಿ ಹೇಳ್ತೈತಿ. ಹಿಮಪರ್ವತ ದಿನಾಲು ಕರಗತೈತಿ. ಹಿಂದೆಲ್ಲ ನಾಳೆ ಕರಗಿ ಪೂರ್ಣ ಕಾಲ ಆಗ್ತೈತಿ. ಹಿಮಪರ್ವತ ಒಂದು ದಿನಕ್ಕೆ ಆಗಿಲ್ಲ. ಅದು ದಿನಾಲು ಒಂದೊಂದು ಹಂಗೆ ಬರುತ್ತೆ. ಬಿದ್ದು ಹಿಮಪರ್ವತ ಆಗಿರ್ತದೆ. ಅದು ಹೆಂಗಾಯ್ತು ಹೆಂಗೆ ಒಂದು ದಿನ ಕರಗಬೇಕಲ್ಲ. ಒಂದು ದಿನಕ್ಕೆ ಕರಗುವುದಲ್ಲ, ಒಂದು ದಿನಕ್ಕೆ ಆಗಿದ್ದಲ್ಲ. ಅದು ಹಂಗೆ ನಮ್ಮ ಈ ಅಜ್ಞಾನ ಅನ್ನೋದು ಒಂದು ದಿನಕ್ಕೆ ಆಗಿದ್ದಾಗ ಜನ್ಮಾಂತರ ಸಂಸ್ಕಾರ ಬಲದಿಂದ ಹೀನ ವಿಷಯಗಳಲ್ಲಿ ಸುಖದಲ್ಲಿ ಹುಡ್ಕೊಂಡು ಗಾಢವಾಗಿ ಇದ ಒಂದು ಜನದಾಗ ತಿಳಿದು ನಿನ್ನ ಮನಸ್ಸು ಹಿಂಗಾಕಿದ್ದು ಚಂಚಲವೃತ್ತಿ ಐತಿ ಅಂತ ತಿಳಿಯಾಕ ಹೋದೆ ಅಂದ್ರೆ ಇದರಿಂದ ಸಂಸ್ಕಾರ ಅಡಿಯೈತಿ. ಆ ಸಂಸ್ಕಾರ ಇದ ಒಂದು ಜನ್ಮದ್ದಲ್ಲ. ನಿನಗೆ ಈ ಒಂದು ಜನ್ಮದಷ್ಟ ನೀನು ನೆನಪಿಟ್ಕೊಂಡು ಜನ್ಮಾಂತರ ಸಂಸ್ಕಾರ ಹಂಗೆ ಕುಂತೈತಿ. ಅದು ಮನಸ್ಸನ್ನು ಯಾವಾಗ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಹೊಳ್ಳಾಡಿ ಹೋಗ್ತೈತಿ. ನೀನು ಗೊತ್ತಿಲ್ಲ ಹಂಗೆ ನೀನು ಜನ್ಮಾಂತರ ಸಂಸ್ಕಾರಗಳ ಬಂದು ನಿನ್ನನ್ನು ಹಂಗೆ ಎಳ್ಕೊಂಡು ಹೋಗಿಬಿಡ್ತಾವೆ. ನಿನಗೆ ಗೊತ್ತಾಗೋದಿಲ್ಲ ನಾ ಯಾಕೆ ಹಿಂಗೆ ಮನಸ್ಸು ಯಾಕೆ ಹಿಂಗೆ ಮಾಡ್ತೀವಿ ಅನ್ನೋದು ನಿಮ್ಗೆ ತಿಳಿದೇ ಇಲ್ಲ. ಅಷ್ಟೊಂದು ವಾಸನಾ ಗಟ್ಟಿಯಾಗಿ ಹೋದ. ಅದಕ್ಕೆ ಅದರಿಂದ ಪಾರಾಗೋ ಬಗೆ ಅನ್ನೋದು ಒಂದು ಉಪಾಯ. ವಾಸನಾದ ಬುತ್ತಿ ಬಿಸ್ತಿರ್ತದೆ ಹಂಗ. ಅದು ಆದ್ರೆ ಈ ಚಿಂತನೆ ಹೆಚ್ಚಿಗೆ ಆದಾಗ ಅದು ನಿಧಾನವಾಗಿ ಕರಗಿ ಅದರ ಪರಿಣಾಮ ನಿನ್ನ ಮನಸ್ಸಿನಲ್ಲಿ ಆಗಲ್ಲ ನೋಡ್ಕೊಂತ ಬರ್ತದೆ. ಅದರ ಪರಿಣಾಮ ನಿನ್ನ ಮನಸ್ಸಿನಲ್ಲಿ ಆಗಲ್ಲ ನೋಡ್ಕೊಂತ ಬರ್ತದೆ. ಮನಸ್ಸು ಅಲ್ಲೋಲ ಕಲೋಲಾಗುವುದು. ವಿಷಯಾದಿಗಳ ಮೇಲಿನ ವ್ಯಾಮೋಹ ಹೀನ ಸಂಸ್ಕಾರಗಳು ಇದ್ರು ಜನ್ಮಾಂತರದಿದ್ರು ಈ ಚಿಂತನೆ ಜೋರು ನಡೆಯಾಕತ್ತೆ ಅಂದ್ರೆ ಅವು ಅಲ್ಲೇ ಕರಗಬೇಕಲ್ಲ. ಅವು ನಿಧಾನವಾಗಿ ಕರಗಿ ನಾಶಕ್ಕಾವು. ಇನ್ನು ಅಂತಃಕರಣ ಸ್ವಚ್ಛ. ಅದಕ್ಕೆ ಸದಾ ಸಚ್ಚಿಂತನೆಯಲ್ಲಿ ಮುಗುವುದ ಒಂದೇ ಉಪಾಯ ಇದೆ, ಮತ್ತೊಂದು ಯಾವುದೋ ಉಪಾಯ ಇಲ್ಲ. ಸದಾ ಸತ್ಸಂಗ, ಸಚ್ಚಿಂತನೆ, ಪುನಃ ಅದನ್ನು ಆ ಸಚ್ಚಿಂತನೆಯನ್ನು ಮಾಡ್ಕೊಂತ ಆ ಸದ್ವಸ್ತುವಿನ ಕುರಿತು ನೆನಪು ಮಾಡ್ಕೊಂಡು ಹೆಂಗೈತಿ ಸದ್ವಸ್ತು ನಿರಾಕಾರ, ನಿರ್ಗುಣ, ನಿರ್ಲೇಪ ಅಂತ ಒಂದು ಸದ್ವಸ್ತುವಿನ ನೀವು ನೆನಪು ಮಾಡ್ಕೊಂತ ಅನ್ಯತಾ ಭಾವದಿಂದ ದೂರ ಸರ್ಕೊಂತ ಹೋಗಿ. ಅನ್ಯತಾ ಭಾವ ಈಗೇನು ಉಟ್ಕೊಂಡತ್ತಲ್ಲ, ಈಗ ಐತಲ್ಲ ಜನ್ಮಾಂತರ ಸಂಸ್ಕಾರಗಳಿದ್ದ ನನ್ನ ಶರೀರ, ನಾನು ಉತ್ತಮ, ನಾನು ಸಾಯವ, ನಾನು ದೊಡ್ಡವ, ಸಣ್ಣವ, ಈ ಭಾವದಿಂದ ದೂರ ಸರ್ಕೋತ ನಿಧಾನವಾಗಿ ಆ ಭಾವದಲ್ಲಿ ಉಳಿದ ಪ್ರಯತ್ನ ಮಾಡೋದು. ಯಾವಾಗ ಆ ಭಾವದಲ್ಲಿ ಮನಸ್ಸು ತಲ್ಲೀನ ಆಗಿಬಿಡ್ತೈತಿ, ಅಲ್ಲಿ ಮನಸ್ಸು ಲಯ ಆಗಿಬಿಡ್ತೈತಿ, ಇದೆಲ್ಲ ಮಾಯ ಆಗಿಬಿಡ್ತೈತಿ. ಎಲ್ಲ ಜನ್ಮಾಂತರ ಬಂದಂಥ ಸಂಸ್ಕಾರ ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತೈತಿ. ಮನಸ್ಸು ಶಾಂತ ಆಗ್ತೈತಿ. ಅವಾಗ ಚಂಚಲ ವೃತ್ತಿ ತನ್ನ ಇರುವಂತೈತಿ. ಆ ನಿಶ್ಚಲವಾದ ಮನಸ್ಸು ಆನಂದದಲ್ಲೇ ಮುಗಿರ್ತೈತಿ. ಮತ್ತೊಂದು ಎಲ್ಲಿ ಇಲ್ಲೇ ಇಲ್ಲ.
ತನ್ನ ನಿಜ ಸ್ವರೂಪದಲ್ಲಿ ಏಕಾಗಿ ಆನಂದ ಭಾವದಲ್ಲಿ ಇರ್ತೈತಿ. ಅದಕ್ಕೆ ನೀನು ಕಂಡು ಕೇಳಿ ತಿಳಿದು ಮತ್ತೆ ಇದ್ರ ವ್ಯವಹಾರ ಮಾಡ್ಕೊಂತ ಕೂತಂದ್ರೆ ನಿನ್ನಂಥ ಮೂರ್ಖರ ಯಾರಿಲ್ಲ. ತಿಳಿದು ಮಾಡ್ತೀವಿ ಅಂದ್ರೆ ನಿನ್ನಂಥ ಮೂರ್ಖರು ಯಾರಿಲ್ಲ. ತಿಳಿಯಾರ್ದ ಮಾಡೋದು ಬೇರೆ. ಈ ವೇದ ಉಪನಿಷತ್ ಸಾರಗಳನ್ನು ತಿಳಿದೇನಂತಿ, ಓದೇನಂತಿ, ಕೇಳೇನಂತಿ, ಎಲ್ಲ ಮಹಾಪುರುಷರಿಗಂತ ಏನು ಹೇಳ್ತೇವಲ್ಲ, ಕತಿ ಪುರಾಣ ಪುಣ್ಯ ಕಥೆಗಳನ್ನೆಲ್ಲ ಹೇಳ್ತೇವಲ್ಲ, ರಾಮಗ, ಮನುಷ್ಯಗೆ, ನಳನಿಗೆ, ಭೀಮನಿಗೆ, ಎಲ್ಲರಿಗೂ ಕಥೆಗಳನ್ನ ಕೇಳಲ್ಲ. ಅವ್ರು ಯಾರ್ಯಾರಿಗೆ ಏನೇನು ಮಾಡಿದ್ರೆ ಏನೇನು ಪರಿಣಾಮ ಆಯ್ತು ಅವ್ರಿಗೆ ಕೇಳಲ್ಲ. ಒಂದೊಂದು ನಡೆ ತಪ್ಪಿದಾಗ ಒಂದೊಂದು ಅಘೋರ ಪರಿಣಾಮಗಳಾಗ್ಯಾವ. ಒಂದೊಂದು ನಡೆ ತಪ್ಪಿದ್ದಕ್ಕೆ ಮತ್ತು ನೀ ಎಲ್ಲಾನು ಬಿಟ್ಟು ನೀ ಹೆಂಗಾರ ಜೀವನ ಮಾಡ್ತೀಯ ಅಂದ್ರೆ ಹೆಂಗೆ ಸಾಧ್ಯ ಇತ್ತು ಅದು? ಅದಕ್ಕೆ ಅದು ಅಧೋಗತಿ ಆಗುವುದು. ಅದಕ್ಕೆ ನೀನು ಸ್ವಲ್ಪ ಎಚ್ಚರಗಳು, ಸದಾ ಸಚ್ಚಿಂತನೆಯಲ್ಲಿ ಭಾಗಿಯಾಗಿ ಸನ್ಮಾರ್ಗದಲ್ಲಿ ನಡಿ. ಅಂದಾಗ ಮಾತ್ರ ಇದರಿಂದ ಮೋಹ ಹೋಗ್ತದೆ. ಈ ಮೋಹದಿಂದ ನೀ ಬಿಡುಗಡೆ ಆಗಲೇಬೇಕಾಗಿತ್ತಂದ್ರೆ ನಿನ್ನಲ್ಲಿ ಯಥಾರ್ಥ ಜ್ಞಾನ ಆಗಲೇಬೇಕು. ಅದಕ್ಕೆ ಕಂಡು ಕೇಳಿ ತಿಳಿದು ಮತ್ತೆ ಮುಗಿತರೆ ಬಲ್ಲವರು ಅಂತ ಪ್ರಶ್ನೆ ಮಾಡ್ತಾರೆ. ಬಲ್ಲವರು ಆದರೆ ಯಾಕೆ ಮೋಹ ಮಾಡಬೇಕಾರೆ? ಅರೆ ಜ್ಞಾನಿಗಳು, ಅಜ್ಞಾನಿಗಳು, ಮಾತಿನ ಜ್ಞಾನ ಇವು ನಮ್ಮನ್ನು ಬಲ್ಲವರನ್ನಾಗಿ ಮಾಡೋದಿಲ್ಲ. ಮತ್ತು ಎಷ್ಟೋ ಮಂದಿ ವೇದೋಪನಿಷತ್ತುಗಳನ್ನು ಭಾಷೆಗಳನ್ನು ಬರೆದಾರ, ಅನೇಕ ಕತಿ ಪುರಾಣ ಪುಣ್ಯ ಕಥೆಗಳನ್ನು ಬರೆದಾರ. ಅವ್ರಿಗೆ ಮೋಕ್ಷ ಆಗತ್ತಂತ ತಿಳ್ಕೋಬಾರ್ದು. ಮೋಹ ಕ್ಷಯ ಆಗೋದಷ್ಟು ಸರಳ ಇಲ್ಲ. ಮೋಹ ಕ್ಷಯ ಆಗಬೇಕಂದ್ರೆ ಅಂತಃಕರಣದಲ್ಲಿದ್ದಂಥ ದೋಷಗಳ ನಾಶ ಆದಾಗ ಬರೀ ತಿಳಿದ್ರೆ ಆಗೋದಿಲ್ಲ. ತಿಳಿದು ಅದನ್ನು ಅನುಭವಿಸಿ ಅದರಂಗ ಬದುಕಬೇಕು, ಅದರಂಗ ಉಳಿಬೇಕು, ಜೀವನ ಅದರಂಗ ಆಗಬೇಕು. ಆವಾಗ ಮಾತ್ರ ಸಾಧ್ಯ ಐತಿ. ಕಾರ್ಯಾಗಾರ 1972 ಸಾಯಂಕಾಲ 7:30